ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗು ಏನಂದರೆ ನನ್ನ ಮಗಳ ಫಸ್ಟ್ ಡೇ ಸ್ಕೂಲ್ ವ್ಲಾಗ್ ಆಗಿರುತ್ತೆ. ಇದು ಒಂದೇ ದಿನದ ವ್ಲಾಗ್ ಅಲ್ಲ, ಒಂದು 3-4 ಡೇಸ್ ಅವಳನ್ನು ಯಾವ ರೀತಿ ರೆಡಿ ಮಾಡಿ ಸ್ಕೂಲ್ಗೆ ಕಳಿಸ್ದೆ ಅಂತ ಹೇಳಿ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಡೇ ಸ್ಕೂಲಿಗೆ ಕಳಿಸೋದ್ರಿಂದ ನಾನಿವತ್ತೊಂದು ಹೊಸ ಬಟ್ಟೆನೇ ಹಾಕಿ ಕಳಿಸೋಣ ಅಂತ ಹೇಳಿ ಬ್ಲೂ ಜೀನ್ಸು ಹಾಗೆ ವೈಟ್ ಕಲರ್ ಟೀ ಶರ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನನ್ನ ಮಗಳಿಗೆ ಪಾಯಸ ಅಂದರೆ ಫೇವ್ರೇಟು, ಹಾಗಾಗಿ ಅವಳಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಪಾಯಸ ಮಾಡಿಕೊಟ್ಟಿದ್ದೆ. ಸ್ನ್ಯಾಕ್ಸಿಗೆ ಅಂತ ಹೇಳಿ ಚಪಾತಿ ಹಾಗೆ ಡ್ರೈ ಫ್ರೂಟ್ಸು ಜೊತೆಗೆ ಪೊಮೊಗ್ರಾನೇಟ್ ಕೂಡ ಬಿಡಿಸಿಟ್ಟಿದ್ದೆ. ಬಟ್ ಅವಳು ಪೊಮೊಗ್ರಾನೇಟ್ನ ತಿಂದಿರಲಿಲ್ಲ, ಹಾಗಾಗಿ ಯಾವುದಾದ್ರೂ ಒಂದಿನ ಕಳಿಸ್ಬೇಕು ಅಂತ ಅವತ್ತಿನ ದಿನ ನಾನು ಡಿಸೈಡ್ ಆಗಿದ್ದು ಬಂದಮೇಲೆ. ಇನ್ನು ಬಾಟಲ್ಗೆ ಈ ರೀತಿ ನೇಮ್ನ ಸ್ಟಿಕ್ ಮಾಡಿದ್ದೆ. ಟೀಚರ್ ಕೂಡ ಹೇಳಿದರು, ಮೆಸೇಜ್ ಹಾಕಿದ್ರು, ಹಾಗಾಗಿ ಈ ರೀತಿ ಸ್ಟಿಕ್ ಮಾಡಿ ರೆಡಿ ಮಾಡಿಕೊಂಡೆ. ಹಾಗೆ ಅವಳಿಗೆ ಕುಡಿಯೋದಕ್ಕೆ ಅಂತ ಹೇಳಿ ಕಾಯಿಸಿ ನೀರು ಹಾರಿಸಿಟ್ಟಿದ್ದೆ ಬಾಟಲ್ಗೆ ಹಾಕೋದಕ್ಕೆ. ಇನ್ನು ಅವಳನ್ನ ಎದಾಳಿಸ್ಕೊಂಡು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದು ಮೇಕಪ್ ಮಾಡಿದೆ. ಅವಳು ಫಸ್ಟೇ ಸ್ವಲ್ಪ ಎದ್ದೇಳೋದು ಡೈಲಿ ಲೇಟಾಗಿ ಎದ್ದೇಳೋದ್ರಿಂದ ಸಡನ್ನಾಗಿ ಒಂದಿನ ಬೇಗ ಎದ್ದೇಳಿಸಿದ್ದಕ್ಕೆ ಸ್ವಲ್ಪ ಮಂಕಾಗಿದ್ಲು ಫಸ್ಟೇ. ಇನ್ನು ಅವಳ ಕೈಲೇ ಪೂಜೆ ಮಾಡಿಸ್ದೆ. ಫಸ್ಟೇ ಹೋಗೋದ್ರಿಂದ ಒಂದು ಸಣ್ಣ ಪೂಜೆ ಮಾಡಿದ್ರೆ ಒಂಥರ ನನಗೂ ಸ್ಯಾಟಿಸ್ಫೈ ಆಗುತ್ತೆ. ಹಾಗಾಗಿ ಬೆಳಗ್ಗೆನೇ ಎದ್ದು ನಾನು ಕೂಡ ವಾರ ಎಲ್ಲ ಮುಗಿಸಿದ್ದೆ ಅವಳು ಎದ್ದೇಳೋ ಅಷ್ಟರಲ್ಲಿ. ಇನ್ನು ನಾವು ಸಂಡೇ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿರೋದ್ರಿಂದ ಸ್ವಲ್ಪ ಟಯರ್ಡ್ ಆಗಿದ್ಲು, ಹಾಗಾಗಿ ಎದ್ದೇಳೋದು ಸ್ವಲ್ಪ ಕಷ್ಟ ಆಯಿತು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅವಳನ್ನು ರೆಡಿ ಮಾಡಿಕೊಂಡು ಸಿಂಪಲಾಗಿ ಒಂದು ಡ್ರೆಸ್ ಕೂಡ ಹಾಕಿದ್ದೀನಿ, ಹೇಗೆ ಕಾಣಿಸ್ತಿದೆ ನೋಡ್ಬೋದು. ಹಾಗೆ ಅವಳಿಗೆ ಪೂಜೆ ಎಲ್ಲ ಮಾಡಿಸಿ ಪಾಯಸ ಎಲ್ಲ ತಿನ್ಸಿದ್ಮೇಲೆ ಸ್ವಲ್ಪ ಆ್ಯಕ್ಟಿವ್ ಕೂಡ ಆದಳು. ಹಾಗೆ ಯಾವ ರೀತಿ ಹೋಗೋದಿಲ್ಲ ಆ ರೀತಿ ಏನೂ ಹೇಳಲಿಲ್ಲ, ತುಂಬ ಖುಷಿಯಾಗಿಯೇ ಹೊರಟ್ಲು. ನಾನು ಅಂದ್ಕೊಂಡೆ ಬೇರೆ ಮಕ್ಕಳು ಅಳೋದನ್ನೆಲ್ಲ ನೋಡಿ ಅವಳು ಅಳ್ತಾಳೆ ಹೋಗಲ್ಲ ಅಂತಾಳೆ ಅಂದ್ಕೊಂಡಿದ್ದೆ. ಬಟ್ ಯಾವುದೇ ರೀತಿ ಅವಳು ಆ ರೀತಿ ಮಾಡಲಿಲ್ಲ. ಖುಷಿಯಾಗಿ ಹೋಗಿ ನನಗೂ ಬಾಯ್ ಹೇಳಿ ಅವ್ರ ಮ್ಯಾಮ್ ಕೈ ಇಟ್ಕೊಂಡು ಒಳಗೆ ಹೋಗಿಬಿಟ್ಲು. ಇನ್ನು ಅವಳನ್ನ ಬಿಟ್ಬಿಟ್ಟು ವಾಪಸ್ ಹೋಗಿದ್ದೆ. ಹಾಗೆ ಇನ್ನು ಮಧ್ಯಾಹ್ನ ಅವಳನ್ನ ವಾಪಸ್ ಕರ್ಕೊಂಡು ಬಂದೆ. ಆಗಲೂ ಅಷ್ಟೇ ತುಂಬ ಖುಷಿಯಾಗಿಯೇ ಇದ್ಲು, ಯಾವುದೇ ರೀತಿ ಬೇಜಾರಿರಲಿಲ್ಲ. ಏನು ಬಂಗಾರಿ, ಏನು ಮಾಡ್ತೀಯಾ? ಬಾ, ಚಪಾತಿ ಕೊಟ್ಟಿದ್ನಲ್ಲ ತಿಂದ? ಡ್ರೈ ಇದು ಪೊಮೊಗ್ರಾನೇಟು ತಿಂದಿಲ್ವಾ? ಇದು ಡ್ರೈ ಫ್ರೂಟ್ಸು ತಿಂದ? ಬಾ. ಇನ್ನು ನಮಗೆ ನಮ್ಮ ಇಶಿತನ ಸ್ಕೂಲು ತುಂಬ ನಿಯರ್ ಇದೆ ಮನೆಗೆ, ಹಾಗಾಗಿ ನಾನು ವಾಕಬಲಲ್ಲೇ ಹೋಗಿ ಅವಳನ್ನ ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ, ಹಾಗೆ ಕರ್ಕೊಂಡು ಕೂಡ ಬರ್ತೀನಿ. ಇನ್ನು ಕರ್ಕೊಂಡು ಬರುವಾಗ ಜಸ್ಟ್ ಅವಳ ಹತ್ರ ಕೇಳ್ತಾ ಇದ್ದೆ ಯಾವ ರೀತಿ ಇತ್ತು ಸ್ಕೂಲು, ಹೇಗಿತ್ತು ಏನು ಅಂತೆಲ್ಲ. ಬಟ್ ಅವಳು ತುಂಬ ಆ್ಯಕ್ಟಿವ್ ಆಗಿದ್ಲು, ಯಾವುದೇ ರೀತಿ ಬೇಜಾರಲ್ಲಿದ್ದಾಳೆ. ಫಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ದೀನಿ ಮನೆಯೆಲ್ಲ ಬಿಟ್ಟು ಅಂತ ಹೇಳಿ ಬೇಜಾರು ಕೂಡ ಇರಲಿಲ್ಲ, ಖುಷಿಯಾಗಿ ಅವಳು ಆನ್ಸರ್ ಮಾಡ್ತಿದ್ಲು. ಬಟ್ ಬರೋ ದಾರಿಲಿ ಎಲ್ಲ ಕಡೆ ಕುತ್ಕೊಳ್ಳೋದು, ಕಲ್ಲಾರಿಸ್ಕೊಳ್ಳೋದು, ಹೂವು ಕೇಳೋದು, ಈ ರೀತಿ ಕಿತಾಪತಿ ಅಂತೂ ಮಾಡ್ತಿದ್ಲು. ನಾನು ಜಾಸ್ತಿ ಸ್ವಲ್ಪ ಹೊರಗಡೆ ಬಿಟ್ಟಿರಲಿಲ್ಲಲ್ವ, ಈಗ ಅವಳಿಗೆ ಹೊರಗೆ ಕರ್ಕೊಂಬಂದಿರೋದು ಒಂಥರ ಖುಷಿ ಆಗ್ತಿತ್ತು, ಹಾಗಾಗಿ ಈ ರೀತಿ ಏನೇನೋ ಮಾಡ್ತಾ ಇದ್ಲು. ಇನ್ನು ಇದು ನೆಕ್ಸ್ಟ್ ಡೇನು ಸ್ಕೂಲ್ಗೆ ಅಷ್ಟೇ ಅವಳು ತುಂಬ ಆ್ಯಕ್ಟಿವಾಗಿ ಖುಷಿಯಾಗಿ ಹೊರಟ್ಲು, ಯಾವುದೇ ರೀತಿ ಬೇಜಾರು ಕೂಡ ಮಾಡ್ಕೊಳ್ಳಿಲ್ಲ. ಫಸ್ಟ್ ಡೇ ಹೇಗೆ ಹೋದ್ಲು ಅದೇ ರೀತಿ ಹೋಗ್ತಾ ಇದ್ಲು. ಇನ್ನು ನಾನು ಅವಳನ್ನ ಯಾವಾಗಲೇ ಬಿಡೋಕೆ ಹೋದ್ರೂ ಅವ್ರದ್ದೊಬ್ಬರು ಮೇಡಮ್ಮು ಈ ರೀತಿ ಚೇರ್ ಇಟ್ಕೊಂಡು ಕೂತ್ಕೊಂಡು ಮಕ್ಕಳನ್ನೆಲ್ಲ ವೆಲ್ಕಮ್ ಮಾಡ್ತಾ ಇರ್ತಾರೆ. ನಮ್ಮಲ್ಲಿ ಏನೇ ಕ್ವೈರಿ ಇದ್ದರೂ ಅವ್ರ ಹತ್ರ ಕೇಳ್ಕೊಬೋದು. ನಾನು ಕೇಳ್ತಿದ್ದೆ ಹೇಗಿರ್ತಾಳೆ ನನ್ನ ಮಗಳು, ಆ್ಯಕ್ಟಿವ್ ಇರ್ತಾಳ, ಹೇಗೆ ಒಳಗಡೆ ಅಳ್ತಾಳ ಅಂತೆಲ್ಲ. ಮಕ್ಕಳು ಕೇಳಿದ್ರೆ ಮಕ್ಕಳು ಒಂದು ನಿಜ ಹೇಳ್ತಾರೆ, ಒಂದು ಗೊತ್ತಾಗಲ್ಲ ಹೇಗೆ ಏನು ಹೇಳಬೇಕು ಅಂತ ಹೇಳಿ. ಹಾಗಾಗಿ ಮ್ಯಾಮ್ನೇ ಕೇಳಿದೆ, ಮ್ಯಾಮ್ ಕೂಡ ಆ್ಯಕ್ಟಿವ್ ಆಗಿರ್ತಾಳೆ, ಡೋಂಟ್ ವರಿ ಅಬೌಟ್ ದಟ್ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಖುಷಿನೂ ಆಯಿತು, ಹಾಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಆಯಿತು. ಯಾವ ರೀತಿ ಹೋಗ್ತಾಳೆ ಸ್ಕೂಲ್ಗೆ ಅನ್ನೋದೇ ನನಗೊಂಥರ ಚಿಂತೆ ಇತ್ತು. ಬಟ್ ಇವಾಗ ಅವಳು ಸ್ಕೂಲ್ಗೆ ಹೋಗೋದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನನಗೊಂಥರ ಇದು ಡೈಲಿ ಒಂದು ವರ್ಕ್ ಕೂಡ ಆಗಿದೆ. ಅವಳನ್ನು ರೆಡಿ ಮಾಡಿಸ್ಕೊಳ್ಳೋದು, ಕರ್ಕೊಂಡೋಗೋದು, ಕರ್ಕೊಂಬರೋದು, ಇದೆಲ್ಲ ನನಗೊಂಥರನೇ ಖುಷಿ ಅನ್ನಿಸ್ತಾ ಇದೆ. ಇನ್ನು ನೀವು ಅವಳನ್ನ ನೋಡ್ಬೋದು, ಬ್ಯಾಗ್ನ ನನ್ನ ಕೈಲಿ ಕೊಡೋದೇ ಇಲ್ಲ, ಅವಳೇ ಇಟ್ಕೊಳ್ತಾಳೆ. ನಾನೇ ಹಾಕ್ಕೋಬೇಕು ಅಂತಾಳೆ. ಎಷ್ಟೇ ಒತ್ತಾಯ ಮಾಡಿದ್ರೂ ಕೊಡೋದಿಲ್ಲ ನನ್ನ ಕೈಲಿ. ಹಾಗೆ ಎತ್ಕೊಳ್ತೀನಿ ಬಾ ಅಂದರೂ ಅಷ್ಟೇ, ಇಲ್ಲಮ್ಮ ನಾನು ಎತ್ಕೊಂಡು ಬರ್ತೀನಿ ಅಂತಲೇ ಹೇಳ್ತಾಳೆ. ಹಾಗೆ ಇನ್ನು ನಾನು ಬ್ಯಾಗಲ್ಲಿ ಯಾವುದೇ ರೀತಿ ಬುಕ್ಗಳನ್ನ ಇಟ್ಟು ಕಳಿಸ್ತಾ ಇಲ್ಲ. ಏನಂತಂದರೆ ಮ್ಯಾಮೇ ಹೇಳಿದ್ದಾರೆ 15 ಡೇಸ್ ತನಕ ಮಕ್ಕಳು ಸ್ಕೂಲ್ಗೆ ಅಡ್ಜಸ್ಟ್ ಆಗಬೇಕು, ಹಾಗಾಗಿ
ಯಾವುದೇ ರೀತಿ ಮಕ್ಕಳಿಗೆ ಪಾಠ ಮಾಡೋದಿಲ್ಲ, ಹಾಗೆಯೇ ಯಾವ ರೀತಿ ಹೋಮ್ವರ್ಕು ಇದು ಯಾವುದೂ ಇರೋದಿಲ್ಲ ಅಂತ ಹೇಳಿ. ಯಾಕಂದರೆ ಮಕ್ಕಳು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟನೇ ಅಲ್ವಾ, ಅದು ನನಗೂ ಕರೆಕ್ಟ್ ಅನ್ನಿಸ್ತು. ಹಾಗಾಗಿ ಯಾವುದೇ ರೀತಿ ಬುಕ್ಗಳನ್ನ ಇಟ್ಟು ಕಳಿಸ್ತಾ ಇಲ್ಲ, ಅವರು ಅಡ್ಜಸ್ಟ್ ಆಗಲಿ ಆಮೇಲೆ ನೋಡೋಣ ಅಂತ. ಹಾಗಾಗಿ ಬ್ಯಾಗಲ್ಲಿ ಜಸ್ಟ್ ಅವಳಿಗೆ ಸ್ನ್ಯಾಕ್ಸು ಹಾಗೆ ವಾಟ್ರ್ ಬಾಟಲ್ಲು, ಒಂದು ನ್ಯಾಪ್ಕಿನ್ನು, ಒಂದು ಜೊತೆ ಡ್ರೆಸ್ನ ಇಟ್ಟು ಕಳಿಸ್ತೀನಿ ಅಷ್ಟೇ. ಅದೇ ರೀತಿಯೇ ಯಾವ ರೀತಿ ಮೇಡಮ್ ಹೇಳಿದ್ರು ಅದೇ ರೀತಿಯೇ ಕಳಿಸೋವಂಥದ್ದು. ನಡಿ ಫಾಸ್ಟಾಗಿ. ಓಡ್ಬೇಡ ಓಡ್ಬೇಡ, ನೋಡು ವೆಹಿಕಲ್ಸ್ ಬರುತ್ತೆ, ಹೇಳ್ದೆ ತಾನೆ. ಏಯ್ ದೋಸೆ ಮಾರ್ನಿಂಗ್, ನಾಳೆನೂ ಮಾರ್ನಿಂಗ್ ದೋಸೆ ಮಾಡ್ಕೊಡ್ಲಾ? ಖರ್ಚಿ ಪಾಸ್ ಕೊಟ್ರಾ? ಹ್ಯಾಂಡ್ ವಾಶ್ ಮಾಡ್ಕೊಟ್ರ ಅಜ್ಜಿ? ಫಸ್ಟ್ ಡೇ ಏನೇ ಕೇಳಿದ್ರು ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ಲು. ನಾನು ತುಂಬಾ ಕೇಳಿದೆ, ಬಟ್ ಯಾವುದೂ ಬಾಯಿ ಬಿಡಲಿಲ್ಲ. ಬಟ್ ಸೆಕೆಂಡ್ ಡೇ ಆಗಿರಲಿಲ್ಲ, ಅವಳೇ ನನ್ನ ಹತ್ರ ಹೇಳ್ತಿದ್ಲು ಸ್ಕೂಲಲ್ಲಿ ಏನೆಲ್ಲ ಮಾಡಿದ್ವಿ, ಹಾಗೆ ಸ್ನ್ಯಾಕ್ಸ್ ಯಾವ ರೀತಿ ತಿಂದ್ವಿ, ಯಾವ ರೀತಿ ಯಾರು ನನಗೆ ಹ್ಯಾಂಡ್ ವಾಶ್ ಮಾಡಿಸ್ಕೊಟ್ರು ಅಂತೆಲ್ಲ ನನ್ನ ಜೊತೆ ಹೇಳ್ತಾ ಇದ್ಲು. ಇನ್ನು ಮಕ್ಕಳಿಗೆ ಬ್ಯಾಗ್ ಬೇಡ, ಜಸ್ಟ್ ಲಂಚ್ ಬ್ಯಾಗ್ ಕೊಟ್ಟು ಕಳಿಸಿ ಅಂತ ಹೇಳಿ ಮ್ಯಾಮ್ ಹೇಳ್ತಾ ಇದ್ರು. ಹಾಗಾಗಿ ನಾನು ನೆಕ್ಸ್ಟ್ ಡೇಯಿಂದ ಈ ಬ್ಯಾಗ್ನ ಕೊಟ್ಟು ಕಳಿಸ್ಲಿಲ್ಲ, ಜಸ್ಟ್ ಒಂದು ಲಂಚ್ ಬ್ಯಾಗ್ನ ರೆಡಿ ಮಾಡಿದ್ದೆ. ಲಂಚ್ ಬ್ಯಾಗಲ್ಲಿನೇ ಏನೇನೆಲ್ಲ ಬೇಕು, ಮೇಡಮ್ ಏನೆಲ್ಲ ಹೇಳಿದ್ರು ಅದನ್ನೆಲ್ಲನೂ ಹಾಕಿ ಲಂಚ್ ಬ್ಯಾಗ್ ಮಾತ್ರ ತೊಗೊಂಡೊರಟ್ವಿ. ಇನ್ನು ಅವತ್ತು ನಮ್ಮ ಅತ್ತೆ ಮಾವ ಬಂದಿದ್ದರು ಮನೆಗೆ, ಹಾಗಾಗಿ ನಮ್ಮ ಅತ್ತೆನೂ ಜೊತೆಗೆ ಬರ್ತೀನಿ ಅಂತ ಹೇಳಿದ್ರು. ಇನ್ನು ನಮ್ಮ ಮಾವನಿಗೆ ಬಾಯ್ ಮಾಡಿಬಿಟ್ಟು ನಾನು ನಮ್ಮ ಅತ್ತೆ ಅವಳನ್ನ ಕರ್ಕೊಂಡು ಸ್ಕೂಲ್ಗೆ ಹೊರಟ್ವಿ. ಇದು ನನ್ನ ಮಗಳು 3ನೇ ದಿನ ಹೋಗ್ತಾ ಇರೋದು ಸ್ಕೂಲ್ಗೆ. ಇವತ್ತಿನ ಡ್ರೆಸ್ಸು ಅವಳು ಬರ್ಡೇಗೆ ತೊಗೊಂಡಿದ್ದು ಲಾಸ್ಟ್ ಇಯರು. ಎಷ್ಟು ಚೆನ್ನಾಗಿದೆ. ಈಗ ಆಲ್ರೆಡಿ ಸ್ವಲ್ಪ ಅವಳಿಗೆ ಆಗ್ತಾ ಇಲ್ಲ, ಶಾರ್ಟ್ ಆಗ್ತಾ ಇದೆ. ಅದಕ್ಕೆ ಅವಳು ವೈಟ್ ಶೂನ ಮ್ಯಾಚ್ ಮಾಡಿದ್ಲು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಾಯ್ ಚುಮ್ಮ, ಇಲ್ಲಿ ಬಾಯ್ ಹೇಳು. ಬಾಯ್ ಬಂಗಾರಿ, ಬಾಯ್. ಇನ್ನು ಇವತ್ತು ನೋಡ್ಬೋದು ಎಷ್ಟು ಖುಷಿಯಿಂದ ಹೊರಟ್ಲು ಅಂತ ಹೇಳಿ. ಇಲ್ಲೊಂದು ಪಾಪು ಅಳ್ತಾ ಇತ್ತು, ಡೈಲಿ ಅಳ್ತಾ ಇದ್ಲು ಇವಳು. ಅವಳು ಜಾಸ್ತಿ ಅಮ್ಮನಿಗೆ ಅಟ್ಯಾಚ್ ಆಗಿದ್ದಾಳೆ ಅನಿಸುತ್ತೆ. ನನ್ನ ಮಗಳು ಅಷ್ಟೇ ತುಂಬ ಅಟ್ಯಾಚ್ ಆಗಿದ್ಲು. ಗೊತ್ತಿಲ್ಲ ಅವಳು ಎಷ್ಟು ಆ್ಯಕ್ಟಿವಾಗಿ ನನ್ನ ಬಿಟ್ಬಿಟ್ಟು ಹೋಗ್ತಿದ್ದಾಳೆ ಅಂದರೆ ನನಗೊಂಥರ ಖುಷಿನೇ ಅನ್ನಿಸ್ತಾ ಇದೆ. ಇನ್ನು ಮನೆಗೆ ಕರ್ಕೊಂಡು ಬಂದಮೇಲೆ ನಾನು ನಮ್ಮ ಮಾವ ಹೋಗಿ ಕರ್ಕೊಂಡ್ಬಂದ್ವಿ ಮಧ್ಯಾಹ್ನ. ಹಾಗೆ ಅವಳನ್ನ ಕೇಳ್ತಿದ್ರು ನಮ್ಮ ಅತ್ತೆ ಮಾವ ಎಲ್ಲ ಹೇಗಿತ್ತು ಅಂತೆಲ್ಲ. ಬಟ್ ಅವಳು ಹೇಳೋದಕ್ಕೆ ರೆಡಿ ಇರಲಿಲ್ಲ. ಅವಳಿಗೆ ಹೆಂಗೆ ಅಂದರೆ ಅವಳಿಗೆ ಅನ್ನಿಸ್ಬೇಕು ಏನೇ ಹೇಳಬೇಕು ಅಂತಂದರೆ, ಹಾಗಷ್ಟೇ ಹೇಳೋದವಳು. ಇನ್ನು ನಾವು ಬರೋ ರೋಡಲ್ಲಿನೇ ಅವಳಿಗೆ ಒಂದು ಅಂಗಡಿ ಸಿಗುತ್ತೆ, ಒಂದಲ್ಲ ಅದು 2 ಅಂಗಡಿ ಸಿಗುತ್ತೆ. ಹಾಗಾಗಿ ಅದನ್ನು ನೋಡಿದ ತಕ್ಷಣ ಅವಳು ಏನಾದರೂ ಕೊಡಿಸಿ ಅಂತ ಹಠ ಮಾಡ್ತಾಳೆ. ನಾನು ಸ್ವಲ್ಪ ಇಗ್ನೋರ್ ಮಾಡೇ ಕರ್ಕೊಂಬರ್ತೀನಿ. ನಮ್ಮ ಮಾವ ಜೊತೆಗೆ ಬಂದಿದ್ದರು, ಹಾಗಾಗಿ ಅವ್ರನ್ನ ಬಿಡಲಿಲ್ಲ, ಹೇಗಿದ್ದರೂ ಕೊಡಿಸ್ತಾರೆ ಅಂತ ಹೇಳಿ ಹಠ ಮಾಡಿಕೊಂಡು ಕೊಡಿಸಿ ಅಂತ ಹೇಳಿ ಹಠ ಕೊಡಿಸ್ಕೊಂಡು ಬಂದಳು. ಇನ್ನು ನಾವು ನಮ್ಮ ಅತ್ತೆನ ಮನೇಲಿ ಬಿಟ್ಟು ಹೋಗಿದ್ವಲ್ಲ, ಹಾಗಾಗಿ ವ್ಲಾಗ್ಗಳನ್ನ ನೋಡ್ತೀನಿ, ಟಿ ವಿಲಿ ಹಾಕ್ಕೊಡು ಅಂತ ಹೇಳ್ತಿದ್ರು. ಅವರು ನೋಡಿರಲಿಲ್ವಲ್ಲ, ನಮ್ಮ ಮಾವನ ಮೊಬೈಲಿಗೆ ಯಾವುದೇ ರೀತಿ ಡಾಟಾ ಹಾಕ್ಸ್ಕೊಳ್ಳೋದಿಲ್ಲ. ಹಾಗಾಗಿ ಅವರು ನೋಡಿರಲ್ವಲ್ಲ, ಇಲ್ಲಿ ಬಂದಾಗ ಟಿ ವಿಲಿ ಹಾಕ್ಸ್ಕೊಂಡು ನೋಡ್ತಾರೆ. ಇನ್ನು ನನ್ನ ಸ್ಯಾರಿ ವ್ಲಾಗ್ನ ನೋಡ್ತಾಯಿದ್ರು, ಇದ್ರ ಬಗ್ಗೆನೇ ಮಾತಾಡ್ತಾಯಿದ್ರು. ಇನ್ನು ನನ್ನ ಮಗಳಿಗೆ ಬಿಸ್ಕೆಟ್ಸು ಕೇಕ್ಸು ಎಲ್ಲ ಬಂದಿರೋದ್ರಿಂದ ಬಂದ ತಕ್ಷಣ ಎಲ್ಲ ಓಪನ್ ಮಾಡ್ಕೊಂಡು ಕುತ್ಕೊಂಡು ತಿಂತಾ ಇದ್ಲು. ಹಾಗೆ ನಮ್ಮೂರಲ್ಲಿ ಜಾತ್ರೆ ನಡೆದಿದ್ದು, ಹಾಗೆ ನಮ್ಮ ಮಾವರು ನಾಟಕ ಮಾಡಿದ್ರಲ್ಲ ಆ ವ್ಲಾಗ್ಗಳು, ಅದೆಲ್ಲ ನೋಡಿ ಒಂಥರ ಅವ್ರಿಗೂ ಖುಷಿ ಅನ್ನಿಸ್ತಾ ಇತ್ತು. ರೀಸೆಂಟಾಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಲ್ಲ, ಅದು ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದೆ, ಅದು ಕೂಡ ವಿಡಿಯೋ ಬರ್ತಾಯಿತ್ತು. ಅದೆಲ್ಲ ನೋಡಿ ಒಂಥರ ಖುಷಿ ಪಡ್ತಾಯಿದ್ರು. ಇನ್ನು ನನ್ನ ಮಗಳಿಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ, ಇನ್ನು ಅವಳಿಗೆ ತಿನ್ನೋದ್ರ ಮೇಲೆ ಜ್ಞಾನ ಆಗೋಗ್ಬಿಟ್ಟಿತ್ತು. ಕೇಕ್ ತಿನ್ನಬೇಕು ಅಂತ ಹಠ ಮಾಡ್ತಾಯಿದ್ಲು.
ಮಕ್ಕಳಿಗೊಂಥರ ಹೊರ್ಗಡೆ ಕರ್ಕೊಂಡೋದ್ರೆ ಇದೊಂದು ರೀತಿ ಏನಾದರೂ ತಿನ್ನಬೇಕು ಅನ್ನೋದೊಂದು ಅಭ್ಯಾಸ ಮಾಡ್ಕೊಂಡು ಬಿಡ್ತಾರೆ. ಮನೆಯಲ್ಲೇ ಇದ್ದಾಗ ಇದೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ಯಾರಾದರೂ ತಂದುಕೊಟ್ರೆ ಮಾತ್ರ ತಿಂತಿದ್ಲು. ಈಗಲೇ ತಿಂದ್ಬಿಡ್ಬೇಕಾ? ಅದು ಬ್ರೆಡ್ ತಿನ್ನು ಸಾಕು. ಹಾಂ ಹಾಂ ಸರಿ, ವಿಡಿಯೋ ಮಾಡಿಬಿಟ್ಟು ಮ್ಯಾಮಿಗೆ ಸೆಂಡ್ ಮಾಡ್ತೀನಿ, ತಿನ್ನಿ. ಇನ್ನು ಆವತ್ತಿನ ದಿನವೇ ನೋಡ್ಬೋದು RCB ಮ್ಯಾಚ್ ಇತ್ತು. ಎಲ್ಲರೂ ಒಂಥರ ಸಂಭ್ರಮಿಸೋ ದಿನ ಆಗಿತ್ತು. ನಮ್ಮ ಹಸ್ಬೆಂಡ್ ಅಂತೂ ಒಂಥರ ಟೆನ್ಷನ್ ಆಗೋಗ್ಬಿಟ್ಟಿದ್ರು. ಬಟ್ ಗೆಲ್ಲುತ್ತೆ ಅನ್ನೋ ಒಂದು ಹೋಪ್ ಕೂಡ ಇತ್ತು. ನಾವೊಂಥರ ತುಂಬ ಎಂಜಾಯ್ ಮಾಡಿಕೊಂಡು ಮ್ಯಾಚ್ನ ನೋಡ್ತಾ ಇದ್ವಿ. ಇನ್ನು ನಮ್ಮ ಮಾವನು ಬಂದಿದ್ದರು. ನಮ್ಮ ಮಾವನಿಗೂ ಮ್ಯಾಚ್ ಅಂದರೆ ತುಂಬ ಇಷ್ಟ. ಹಾಗಾಗಿ 3 ಜನನೂ ತುಂಬ ಖುಷಿಯಾಗಿ ಒಂಥರ ಎಂಜಾಯ್ ಮಾಡಿಕೊಂಡು ಮ್ಯಾಚ್ನ ನೋಡ್ತಾ ಇದ್ವಿ. ಫೈನಲಿ ಬೆಂಗಳೂರು ಮ್ಯಾಚ್ನ ಗೆಲ್ತು, ಕಪ್ ನಮ್ಮದೇ ಆಯಿತು. ಅದೊಂಥರ ಖುಷಿಯಾಗೋಗ್ಬಿಡ್ತು. ನೋಡ್ಬೋದು ಹೇಗಿದೆ ಕ್ರಿಕೆಟ್ ಹವಾ ಅಂತ ಹೇಳಿ. ಯಾವುದೇ ಯೂಟ್ಯೂಬ್ ಓಪನ್ ಮಾಡಲಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡಲಿ, TV ನ್ಯೂಸು ಎಲ್ಲದರಲ್ಲೂ RCB ಕಪ್ ನಮ್ಮದು ಅಂತ ಹೇಳಿ. ನಾವು ಅಷ್ಟೇ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾವಂತೂ ತುಂಬಾ ಖುಷಿಯಾಗಿದ್ದೀವಿ. ಬೆಂಗಳೂರೇ ಖುಷಿಯಾಗಿದೆ ಅಂತ ನನಗೆ ನೋಡಿನೇ ಗೊತ್ತಾಗ್ತಿದೆ, TVಲಿ ಮೊಬೈಲಲ್ಲಿ ಎಲ್ಲ. ಮನೆಯವರಂತೂ ಟೆನ್ಷನಲ್ಲಿ ಒಂದೇ ಕಾಲಲ್ಲಿ ಕೂತಿದ್ರು. ಗೆದ್ದ ತಕ್ಷಣ ಎದ್ದು ಡ್ಯಾನ್ಸೇ ಮಾಡಿಬಿಟ್ರು. ಆಗ ಅವ್ರಿಗೆ ವಿರಾಟ್ ಕೊಹ್ಲಿ ಅಂದರೆ ಸಖತ್ ಇಷ್ಟ. ಈ ಸಲ ಕಪ್ ನಮ್ದು. ಈ ಸಲ ಕಪ್ ನಮ್ದು. We go 3-2-1. 3-2-1. ಈ ಸಲ ಕಪ್ ನಮ್ದು. ಇನ್ನು ನಾವು ಮ್ಯಾಚ್ ನೋಡಿ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿ ಮಲಗೋಷ್ಟರಲ್ಲಿ 2 o'clock ಹೋಗೋಗ್ಬಿಡ್ತು. ಇನ್ನಿದು 4th ಡೇ ಸ್ಕೂಲು. ಅವಳು 4th ಡೇ ಹೋಗ್ತಾ ಇರೋವಂಥದ್ದು. ಇವತ್ತು ನಾನು ಅವಳಿಗೆ ಫ್ರಾಕ್ ಹಾಕಿದ್ದೆ. ಹೇಗೆ ಕಾಣಿಸ್ತಿದ್ದಾಳೆ ನನ್ನ ಮಗಳು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನಿವತ್ತು ನಮ್ಮ ಇಶಿತಾ ಅವ್ರ ಮಾವನ ಜೊತೆ ಸ್ಕೂಲ್ಗೆ ಹೊರಟಿದ್ದಾಳೆ. ನನ್ನ ತಮ್ಮ ಬಂದಿದ್ದ ಮಾರ್ನಿಂಗೇ, ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ. ಹಾಗಾಗಿ ನಾನು ನನ್ನ ತಮ್ಮ ಇಬ್ಬರೂ ನಮ್ಮ ಇಶಿತನ ಸ್ಕೂಲಿಗೆ ಬಿಡೋಣ ಅಂತ ಹೇಳಿ ಕರ್ಕೊಂಡು ಹೊರಟಿದ್ದೀವಿ. ಅವನಿಗೂ ಅಷ್ಟೇ ನಾನು ಡೈಲಿ ಸ್ಕೂಲ್ಗೆ ಹೋಗ್ತಿದ್ದೀನಿ, ಅಳ್ತಾ ಇಲ್ಲ, ಹಠ ಮಾಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ಲು. ಅವಳಿಗೆ ಜೀನ್ಸು ಟೀ ಶರ್ಟು ಅಂತಂದರೆ ತುಂಬ ಇಷ್ಟ ಆಗುತ್ತೆ. ಅದನ್ನು ತುಂಬ ಇಷ್ಟಪಟ್ಟು ಹಾಕ್ಕೊಂಡು ಹೋಗ್ತಾಳೆ. ಬಟ್ ನನಗೆ ಈ ರೀತಿ ಅವಳನ್ನ ಹಾಕ್ಸೋದು, ಈ ರೀತಿ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಏನಾದರೂ ಪೂಸಿ ಹೊಡೆದು ಈ ರೀತಿ ಬಟ್ಟೆಗಳನ್ನ ಹಾಕಬೇಕು. ಈಗಿನ ಮಕ್ಕಳಿಗೆ ಪ್ಯಾಂಟು ಶರ್ಟ್ಗಿಂತ ಬೇರೆ ಯಾವುದ್ರಲ್ಲೂ ಕಂಫರ್ಟ್ ಅನಿಸಲ್ಲ. ತುಂಬ ಇಷ್ಟಪಟ್ಟು ಹಾಕ್ಕೊಳ್ಳೋ ಬಟ್ಟೆ ಅಂದರೆ ಅದೇನೇ. ಇನ್ನು ನನ್ನ ಮಗಳು ಸ್ಕೂಲಲ್ಲಿ ನಾನು ಮೊದಲೇ ಹೇಳ್ದಾಗೆ ಪ್ರಿ-KG ಮಕ್ಕಳಿಗೆ ಯೂನಿಫಾರ್ಮ್ ಇರೋದಿಲ್ಲ. ಹಾಗಾಗಿ ನಮಗೆ ಯಾವ್ಯಾವ ರೀತಿ ಬಟ್ಟೆ ಬೇಕೋ ಆ ರೀತಿ ಎಲ್ಲ ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ಬೋದು. ಹಾಗಾಗಿ ನಾನು ದಿನ ಒಂದೊಂದು ರೀತಿ ಅವಳನ್ನ ಮೇಕಪ್ ಮಾಡಿಕೊಂಡು ಒಂದೊಂದು ರೀತಿ ಡ್ರೆಸ್ಗಳನ್ನ ಹಾಕ್ಸ್ಕೊಂಡು ಕರ್ಕೊಂಡು ಹೊರಡ್ತೀನಿ. ಇನ್ನು ನಾವು ಅವಳನ್ನು ಕರ್ಕೊಂಡೋಗಿ ಸ್ಕೂಲ್ಗೆ ಬಿಟ್ಬಿಟ್ಟು ವಾಪಸ್ ಬರುವಾಗ ನಾನು ನನ್ನ ತಮ್ಮ ಮಾತಾಡ್ಕೊತ ಬರ್ತಾಯಿದ್ವಿ. ಅವನನ್ನು ನಾನು ನನ್ನ ತಂಗಿ ಇಬ್ಬರೂ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಡ್ತಾಯಿದ್ವಿ. ಅವನು ನಾವೊಂದು 7th ಓದೋ ಟೈಮಲ್ಲಿ 6th 7th ಓದೋ ಟೈಮಲ್ಲಿ LKG ಇದ್ದ. ನಾವು ಅವನನ್ನು ಕರ್ಕೊಂಡೋಗಿ ಇದೇ ರೀತಿ ಬಿಡ್ತಾಯಿದ್ವಿ. ಅದ್ರ ಬಗ್ಗೆನೇ ಮಾತಾಡ್ಕೊತ ಬರ್ತಾಯಿದ್ವಿ. ನಾನು ಹೀಗೆ ಅಲ್ವಕ್ಕ ಹಠ ಮಾಡ್ತಾ ಇರಲಿಲ್ಲ, ಹೋಗ್ತಿದ್ದೆ ಅಂತ ಹೇಳ್ತಾ ಇದ್ದ. ನನಗೆ ಅದೇ ಒಂಥರ ನೆನಪಾಯಿತು. ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟ. ಇವಾಗ ಅವ್ನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಅಂದರೆ ಒಂಥರ ಆಶ್ಚರ್ಯನೇ. ನಂಗೊಂಥರ ಖುಷಿ ಅನಿಸುತ್ತೆ. ಅವನು ಇಷ್ಟೇ ಇದ್ದ, ಇದೇ ರೀತಿ ನಾವು ಕರ್ಕೊಂಡು ಹೋಗ್ತಿದ್ವಲ್ಲ ಅಂತ ನೆನೆಸ್ಕೊಂಡು ಇನ್ನು ಮನೆಗೆ ಹೋಗಿ ಮತ್ತೆ ಅವಳನ್ನು ಮಧ್ಯಾಹ್ನ ವಾಪಸ್ ಕರ್ಕೊಂಡು ಬರ್ತಾ ಇದ್ದೀವಿ. ಇನ್ನಿವತ್ತು ಜಸ್ಟ್ ಲಂಚ್ ಬ್ಯಾಗ್ ಅಷ್ಟೇ ಹೇಳಿದ್ನಲ್ಲ ಆಗ್ಲೇ ಟೀಚರು ಸ್ಕೂಲ್ ಬ್ಯಾಗ್ ಬೇಡ ಅಂತ ಹೇಳಿದ್ದಾರೆ ಅಂತ. ಬುಕ್ ಕೊಡೋ ತನಕ ಜಸ್ಟ್ ಅವಳಿಗೆ ಸ್ನ್ಯಾಕ್ಸ್ ಮಾತ್ರ ಕೊಟ್ಟು ಕಳಿಸೋ ಅಂಥದ್ದು.
ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು. ಯಾರಿಗೆಲ್ಲ ನನ್ನ ಈ ವ್ಲಾಗ್ ಇಷ್ಟ ಆಗಿದೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹೊಸ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ವಾಚ್.